ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆಕ್ಸ್ಟ್ ಮಂತಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವಂತಹ ಎರಡು ಬೆಸ್ಟ್ ಫೋನ್ಗಳ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಈ ಫೋನ್ಗಳು ಕ್ಯಾಮ್ರಾ ಸಲುವಾಗಿ ಮತ್ತು ಗೇಮಿಂಗ್ ಆಗಿ ವಿಶೇಷವಾಗಿ ರೆಡಿಯಾಗಿರುವಂಥ ಫೋನ್ಗಳು ಇವಾಗಿವೆ. ಅಂದರೆ ಇವುಗಳಲ್ಲಿ ವೆರಿ ಪವರ್ಫುಲ್ ಆದಂಥ ಪ್ರೊಸೆಸರನ್ನು ಕೊಟ್ಟಿರುವಂಥದ್ದು, AI ಕ್ಯಾಮ್ರಾ ಸೆಟಪ್ಪನ್ನು ಕೊಟ್ಟಿರುವಂಥದ್ದು, ಬಿಗ್ ಬ್ಯಾಟ್ರಿ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮತ್ತು ಅಷ್ಟೇ ಉತ್ತಮವಾಗಿ ಡಿಸ್ಪ್ಲೇನ ಸಹಿತ ಇವುಗಳಲ್ಲಿ ಕೊಟ್ಟಿರುವಂಥದ್ದು. ಅದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ಫೋನ್ಗಳ ಅಪ್ಡೇಟ್ಸನ್ನು ನೀವು ಪಡೆಯಬಹುದು. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮಲ್ಲಿ ಏನಾದರೂ ಈ ಫೋನ್ಗಳ ಬಗ್ಗೆ ಕ್ವಶನ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ. ಖಂಡಿತವಾಗಿ ನಾನು ಉತ್ತರವನ್ನು ಕೊಡ್ತೀನಿ. ರಿಯಲ್ಮಿ 15 Pro ಇದು 6.77 ಇಂಚಸ್ ಫುಲ್ HD+ 4D ಕರ್ವ್ಡ್ OLED ಡಿಸ್ಪ್ಲೇನ ಕೊಟ್ಟಿರುವಂಥದ್ದು. ಇದು ಉತ್ತಮವಾದಂಥ ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು. ಇದು 4D ಕರ್ವ್ಡ್ ಡಿಸ್ಪ್ಲೇ ಆಗಿರುವುದರಿಂದ ಇಲ್ಲಿ ಪಿಕ್ಚರ್ ಉತ್ತಮವಾಗಿ ಬರುವಂಥದ್ದು ಮತ್ತು ಕ್ವಾಲಿಟಿ ಸಹಿತ ಸೂಪರ್ ಆಗಿ ಇರುವಂಥದ್ದು. ಇದಕ್ಕೆ 144 hours ರಿಫ್ರೆಶ್ ರೇಟನ್ನು ಕೊಟ್ಟಿರುವಂಥದ್ದು. ಇದು Android 15 ರನ್ ಆಗುವಂಥದ್ದು. ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪವರ್ಫುಲ್ ಪ್ರೊಸೆಸರ್ನ ಕೊಟ್ಟಿರುವಂಥದ್ದು. ಇದು ಎಂಥದೇ ಗೇಮನ್ನು ನೀವು ಈಸಿಯಾಗಿ ಇಲ್ಲಿ ಆಡಬಹುದು ಮತ್ತು ನಿಮ್ಮ ಡೈಲಿ ಅಪ್ಡೇಟ್ಸ್ಗಳನ್ನು ಈಸಿಯಾಗಿ ಮಾಡ್ಕೋಬಹುದು. ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಟ್ರಿಪಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂಥದ್ದು. 50MP ಪ್ಲಸ್ 8MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನ ಇದಕ್ಕೆ ಕೊಟ್ಟಿರುವಂಥದ್ದು. ಇದು ಉತ್ತಮವಾದ ಒಂದು ಕ್ಯಾಮ್ರಾ ಸೆಟಪ್ ಅಂತ ಹೇಳ್ಬಹುದು. ಇದು ವಿಡಿಯೋವನ್ನ 4K ನಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಉತ್ತಮವಾಗಿ ನೀವು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ 32MP ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಇದಕ್ಕೆ ಕೊಟ್ಟಿರುವಂಥದ್ದು. ಇದು ಸೆಲ್ಫಿ ಮಾಡ್ಕೋಬೇಕು ಅಂತಂದ್ರೆ ಉತ್ತಮವಾದ ಒಂದು ಕ್ಯಾಮ್ರಾ ಅಂತ ಹೇಳ್ಬಹುದು. ಇದಕ್ಕೆ 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಆ ಅವಕಾಶವನ್ನ ಕೊಡಲಾಗಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಬಿಗ್ ಬ್ಯಾಟ್ರಿಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ 7000 mAh ಬ್ಯಾಟ್ರಿಯನ್ನ ಕೊಟ್ಟಿರುವಂಥದ್ದು. ಇದು ಬಿಗ್ ಬ್ಯಾಟ್ರಿ ಅಂತಾನೆ ಹೇಳಬೇಕು. ಯಾಕಂದ್ರೆ 7000 mAh ಬ್ಯಾಟ್ರಿ ಅಂದ್ರೆ ಇದನ್ನ ಒಂದು ದಿನ ನೀವು ಯಾವುದೇ ರೀತಿಯಾಗಿ ನೀವು ಫೋನನ್ನ ಯೂಸ್ ಮಾಡಿದರೂ ಕೂಡ ಬ್ಯಾಟ್ರಿ ವಿಷಯವಾಗಿ ಯಾವುದೇ ಇಶ್ಯೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂಥದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂಥದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 27,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಯಾವುದಕ್ಕೂ ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. You think your phone battery is enough? Then how come after a full day of filming, snapping, vibing, flexing, being high-key busy, low-key busy, having convos, hopping on video calls, you end up using this? Go for iQOO Z10 or ಇದಕ್ಕೂ ಸಹಿತ 6.77 ಇಂಚಸ್ ಫುಲ್ HD+ ಕ್ವಾಡ್ ಕರ್ವ್ಡ್ OLED ಡಿಸ್ಪ್ಲೇನ ಇದಕ್ಕೆ ಕೊಟ್ಟಿರುವಂಥದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸೂಪರ್ ಆಗಿ ಬರುವಂಥದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಇದಕ್ಕೆ MediaTek Dimensity 7400 ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಉತ್ತಮವಾದ ಒಂದು ಚಿಪ್ಸೆಟ್ ಅಂತ ಹೇಳ್ಬಹುದು. ಇಲ್ಲಿ ಯಾವುದೇ ಗೇಮನ್ನ ಅಂದ್ರೆ ಹೈ ಲೆವೆಲ್ ಗೇಮನ್ನ ನೀವು ಈಸಿಯಾಗಿ ಇಲ್ಲಿ ಆಡಬಹುದು ಮತ್ತು ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ತೊಂದರೆ ಇಲ್ಲದೆ ಮಾಡ್ಕೋಬಹುದು. ಇದು Android 15 ರನ್ ಆಗುವಂಥದ್ದು. ಇದರ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕಂದ್ರೆ 6500 mAh ಬ್ಯಾಟ್ರಿಯನ್ನ ಕೊಟ್ಟಿರುವಂಥದ್ದು. ಇದು ದೊಡ್ಡ ಬ್ಯಾಟ್ರಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆಯನ್ನ ತಂದು ಕೊಡದೆ ಸಲೀಸಾಗಿ ನಿಮ್ಮ ಫೋನನ್ನ
ಅನ್ನ ರನ್ ಆಗೋದಕ್ಕೆ ಇದು ಸಪೋರ್ಟ್ ಮಾಡುವಂಥದ್ದು. ಇದಕ್ಕೆ 66 ವ್ಯಾಟ್ ಪಾಸಿಟಿವ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದರ ರ್ಯಾಮ್ ಮತ್ತು ಮೆಮೊರಿ ಬಗ್ಗೆ ಹೇಳ್ಬೇಕಂದ್ರೆ 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ನೀವು ಮೆಮೊರಿಯನ್ನ ಎಕ್ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಆ ಅವಕಾಶವನ್ನ ಕೊಡಲಾಗಿಲ್ಲ. ಇನ್ನು ಇದರ ಕ್ಯಾಮೆರಾ ಬಗ್ಗೆ ನೋಡ್ಬೇಕಂದ್ರೆ ಡ್ಯುಯಲ್ ಕ್ಯಾಮರಾವನ್ನ ಇಲ್ಲಿ ಕೊಟ್ಟಿರುವಂತದ್ದು. 50 MP ಪ್ಲಸ್ 2 MP ಮೇನ್ ಕ್ಯಾಮರಾವನ್ನ ಕೊಡಲಾಗಿದೆ. ಇದು ಉತ್ತಮವಾದ ಒಂದು ಕ್ಯಾಮರಾ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಸಖತ್ತಾಗಿ ನೀವು ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ 50 MP ಫ್ರಂಟ್ ಕ್ಯಾಮರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇಲ್ಲಿ ಫ್ರಂಟ್ ಕ್ಯಾಮ್ರಾ ಉತ್ತಮವಾಗಿದೆ ಅಂತ ಹೇಳ್ಬಹುದು. ವಿಡಿಯೋವನ್ನ 4K ನಲ್ಲಿ ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಉತ್ತಮವಾಗಿ ನೀವು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 19,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಯಾವುದಕ್ಕೂ ಲಾಂಚ್ ಆಗುವಂತ ಒಂದು ಸಮಯಕ್ಕಾಗಿ ಕಾಯುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.